ಬಿಡದಿಗೆ ಇನ್ನೂ ಸಮಯ ಇದೆ, ಇನ್ನೂ ಭಾಳ ಇಲ್ಲ. ಆದ್ರೆ ಅದರ ರಿಸಲ್ಟ್ ಇಡೋಕೆ ಕೂತ್ರೆ ಇವತ್ತು ನಮ್ಮ ಮೋದಿಯವರು ವಾಂಗ್ಚುಕ್ ಅವ್ರ ವಿರೋಧವಾಗಿ ತೊಗೊಳ್ಳೋಂಥ ಸ್ಟ್ಯಾಂಡ್ ಇವ್ರು ಬಿಡದಿ ವಿರೋಧವಾಗಿ ತೊಗೊಂಡ್ರೆ ನಿಶ್ಚಿತವಾಗಿಯೂ ರೈತರು ಜಾಗೃತಿ ಆಗಿದ್ದಾರೆ, ಒಗ್ಗಟ್ಟಾಗೋ ಸಾಧ್ಯತೆಗಳಿದ್ದಾವೆ. ಅದನ್ನು ನಾನು ಬಿಟ್ಟುಕೊಂಡು ರೈತರ ಬೈ ಇಚ್ಛೆ ಏನು ಮಾಡ್ತಾರೆ ಮಾಡಲಿ ತಿಂದು ಸರ್ಕೊಂಡ್ರಪ್ಪ ಅಂತಂದ್ರೆ ಆಯುರ್ವೇದ ಮುಖ ಒಳಗೆ ತೊಗೊಂಡ್ರೆ ಇನ್ನೂ ಅವಕಾಶಗಳಿದೆ. ಯಾಕಂದರೆ ಗ್ಯಾರಂಟಿ ಅಂತ ಜೊತೆ ಇನ್ನೊಂದೆರಡು ಗ್ಯಾರಂಟಿಗಳು ಸೇರಿಸಿದ್ರೆ ಗೆಲ್ಲಬಹುದೇನೋ. ಆದರೆ ವಿರುದ್ಧ ಯಾರು ಅದಾರಪ್ಪ ಅಂದ್ರೆ ಎದುರು ಮೋದಿಯವರು ಇದ್ದಾರೆ. ಮೋದಿ ಅವ್ರಂತ ಗೊತ್ತದ, ಅದ್ರ ಜೋಡಿ EVM ಅದ, ಅದ್ರ ಜೋಡಿ SIR ಅದ, ಇದ್ದಾರೆ. ಅವ್ರನ್ನ ಗೆಲ್ಲೋದ್ರಲ್ಲಿ ಸ್ವಲ್ಪ ಮಾತಲ್ಲ, ಗೆಲ್ಲಬೇಕಾಗಿತ್ತಪ್ಪ ಅಂದ್ರೆ. ಯಾಕಂದ್ರೆ ಇಲೆಕ್ಷನ್ ಕಮಿಷನ್ ಕೈಯಾಗಿಲ್ಲ, SIR ಅದ್ರ ಮೂಲಕ ಇನ್ನೂ ಎಷ್ಟು ಕರ್ನಾಟಕದಾಗ ಓದ್ತಾ ಇಲ್ಲ. ಕರ್ನಾಟಕದಲ್ಲೇ ಈಗ ನಡೆದದು ಏನಾಗ್ಬೋದು ಏನಿಲ್ಲ ಅಂತೇಳಿ ಆ ಎಲ್ಲ ನೆಲೆಗಟ್ಟಿನಲ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ BJPಗರು. ಈ ದಿಸೆಯಲ್ಲಿ ಇವತ್ತು DKG ಅವ್ರು ಭಾಳ ಎಚ್ಚರದ ನಿರ್ಧಾರ ತಗೋಬೇಕಾಗಿದೆ. ಮತ್ತು ನಿಧಾನಕ್ಕೆ ನಾನು 100% ಅಂತ ಹೇಳೋದಿಲ್ಲ, ರೈತರಲ್ಲಿ ಎಷ್ಟೆಲ್ಲ ಮಾಡ್ತವ್ರೆ. ಬಿಡದಿ ಏನೋ ಮಾಡ್ಕೊಳ್ಳಿ. ಒಂದು ಮಾತು ರೈತರ ಬಂದ ಹೇಳ್ತಾ ಕೇಳ್ರಿ, ರೈತರ ಬಂದ ಹೇಳ್ತಾ ಇದ್ದೀನಿ. ರೈತರ ಮೇಲ್ನೋಟಕ್ಕೆ ಎಚ್ಚರಗೊಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಬಟ್ ಅವ್ರು ನಿಜವಾಗ್ಲೂ ಎಚ್ಚರ ಆಗಿದ್ರೆ ಮತ್ತೆ ಇದನ್ನು ಬಿಡದ ಬೆನ್ನು ಹಚ್ಚಿದ್ದಾರೆ ಸರ್. ಅವರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ ರೈತರು. ರೈತ ಸಂಘದ ಮುಖಂಡರು ಕೂಡ ನಾವು ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ನಮ್ಗಿದು ಬೇಡ ಅಲ್ಲ ಸರ್. ಬೆಳಗ್ಗಿಂದ ಸಂಜೆವರೆಗೂ ಕೂಡ ಅದರೊಳಗಡೆ ಇರ್ತಾರೆ. ಅವ್ರು ಇವ್ರು ನಮಗೆ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಅವ್ರು ನಮಗೆ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ. ಇದರಲ್ಲಿ ರೈತರನ್ನೂ ಕೇಳ್ತಾ ಇದ್ದೀನಿ, ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಬಾಯಿ ತುಂಬ ಅಂತಾರೆ, ಇಲ್ಲ ಅವ್ನು ಕೆಲಸ ಮಾಡ್ತಾ ಇಲ್ಲ, ಇವ್ನು ಕೆಲಸ ಮಾಡ್ತಾ ಇಲ್ಲ. ಅವನನ್ನು ತೆಗೆದಾಕಿ ನೀವೇನಕ್ಕೆ ಬರಲ್ಲ? ಬರೇ ತಪ್ಪೇಳೋದಲ್ಲ ಅಲ್ಲ ಸರ್, ಅದು ಹುಡುಕ್ಬೇಕಲ್ಲ, ಪರಿಹಾರ ಬೇಕದಕ್ಕೆ. ಇಲ್ಲಪ್ಪ, ಇವಾಗ ನಾನೇ ಒಂದು ಓಪನ್ ಆಗಿ ಕೇಳ್ತೀನಿ, ಕಾಂಗ್ರೆಸ್ಸು ಭ್ರಷ್ಟ, ಕಾಂಗ್ರೆಸ್ಸನ್ನ ಕೆಳಗಿಳಿಸಿದ್ರೆ ಅವ್ರ ಜಾಗಕ್ಕೆ ಯಾರು? ಬಿಜೆಪಿ ಬರ್ತಾರೆ, JDS ಬರ್ತಾರೆ. ಅವರು ಲಕ್ಷಾವಧಿ ಕೋಟಿಗಳನ್ನ ಮಾಡಿಟ್ಬಿಟ್ಟವ್ರು ಅವ್ರು. ಅಂದ್ರೆ ನಿಮ್ ಸಮಸ್ಯೆ ಏನು? ಕೆಲಸ ಆಗದಿರೋ ಸಮಸ್ಯೆನಾ, ಇಲ್ಲಪ್ಪ ಅಂತಂದ್ರೆ ಕೆಲಸ ಮಾಡೋರ ಸಮಸ್ಯೆನಾ? ಅಲ್ಲ, ಅವರೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ ಇದನ್ನ. ಇಲ್ಲಪ್ಪ, ಇಲ್ಲಿ ರಾಡಿ ಐತೆ, ಇಲ್ಲಿ ಹೊಲ್ಸ್ ಐತೆ ಅಂತ ಹೇಳಿದ್ರೆ ಅಲ್ಲಿ ಎಳೆದು ಬಿಟ್ಟು ಅದನ್ನ ಕ್ಲೀನ್ ಮಾಡೋದು ಯಾರು? ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದ್ರೆ ಮತ್ತೆ ಮುಂಬರೋದು ಬಿಜೆಪಿ ಗೌರ್ಮೆಂಟ್ ಅವ್ರು ಅವಾಗ ಮತ್ತೆ ಬಿಡದಿ ತಗೊಂಡ್ಬರ್ತಾರೆ.